ಓಕೆ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಮತ್ತೊಂದು ಸಂಧಾನ ಸಕ್ಸಸ್ ಆಗಿದೆ ವೀಕ್ಷಕರೇ. ಯಶವಂತರಾಯ ಗೌಡರು ರಾಜೀನಾಮೆಯನ್ನು ವಾಪಸ್ ಪಡ್ಕೊಂಡಿದ್ದಾರೆ ಅನ್ನುವ ಮಾಹಿತಿ ಬರ್ತಾ ಇದೆ. ಫೈನಲಿ ಯಶವಂತರಾಯ ಗೌಡರನ್ನ ಸಮಾಧಾನ ಮಾಡುವಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಕ್ಸಸ್ ಆಗಿದ್ದಾರೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಯಶವಂತರಾಯ ಗೌಡರು ರಾಜೀನಾಮೆಯನ್ನು ಕೊಟ್ಟಿದ್ರು. ಈಗ ತಮ್ಮ ರಾಜೀನಾಮೆಯನ್ನು ವಾಪಸ್ ಪಡ್ಕೊಳ್ತಾ ಇದ್ದಾರೆ ಇಂಡಿ ಶಾಸಕ ಯಶವಂತರಾಯ ಗೌಡರು. ನಿನ್ನೆ ಯಶವಂತರಾಯ ಗೌಡರಿಗೆ ಮುಖ್ಯಮಂತ್ರಿಗಳು ಫೋನ್ ಮಾಡಿ ಮಾತಾಡಿದ್ರಂತೆ. ರಾಜೀನಾಮೆ ವಾಪಸ್ ಪಡ್ಕೊಳ್ಳಿ ಅಂತ ಸಿಎಂ ಹೇಳಿದ್ರಂತೆ. ಸೊ ಇದೀಗ ರಾಜೀನಾಮೆಯನ್ನು ವಾಪಸ್ ಪಡ್ಕೊಂಡಿದ್ದಾರೆ ಇಂಡಿ ಶಾಸಕರಾದಂತೆ ಯಶವಂತರಾಯ ಗೌಡರು. ನೋಡಿ, ಏನೋ ಆಗೋಗ್ಬಿಡುತ್ತೆ ಅಂತ ಎಲ್ಲರೂ ಅನ್ಕೋಬಿಟ್ಟಿದ್ರು, ಏನೇನೋ ಆಗೋಗ್ಬಿಡುತ್ತೆ ಅಂತಲೂ ಮಾತನಾಡ್ತಾ ಇದ್ರು. ಆದರೆ ಫೈನಲಿ ಎಲ್ಲವೂ ಸುಸೂತ್ರವಾಗಿ ಮುಖ್ಯಮಂತ್ರಿಗಳ ಮುಂದೆ ಇದ್ದಂಥ ಅತಿ ದೊಡ್ಡ ಬಂಡೆಯನ್ನು ಬ್ಲಾಸ್ಟ್ ಮಾಡೋದ್ರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಕ್ಸಸ್ ಆಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಮುಂದೆ ಇದ್ದಂಥ ಕಗ್ಗಂಟಿನ ಬಂಡೆಯನ್ನು ಬ್ಲಾಸ್ಟ್ ಮಾಡೋದ್ರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಕ್ಸಸ್ ಆಗಿದ್ದಾರೆ. ನೋಡಿ, ನಿನ್ನೆ ಬೇಳೂರು ಗೋಪಾಲಕೃಷ್ಣ ಅವರು ಇಲ್ಲ, ನಾನು ರಾಜೀನಾಮೆ ಕೊಡಲ್ಲ, ನಾನು ನನ್ನ ಮನಸ್ಪೂರ್ವಕವಾಗಿ ನನ್ನ ಬೆಂಬಲವನ್ನು ಡಿ.ಕೆ. ಶಿವಕುಮಾರ್ ಅವರು ಕೊಡ್ತೀನಿ, ಒಬ್ಬ ಶಾಸಕನಾಗಿ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಇದ್ದು ಸರ್ಕಾರವನ್ನು ಬಹಳ ಯಶಸ್ವಿಯಾಗಿ ನಡೆಯೋ ರೀತಿಯಲ್ಲಿ ನೋಡ್ಕೋತೀನಿ, ನನ್ನ ಸಪೋರ್ಟ್ ಯಾವಾಗಲೂ ಡಿ.ಕೆ. ಶಿವಕುಮಾರ್ ಅವರಿಗೆ ಅಂತ ಬಹಳ ಮುಕ್ತವಾಗಿ ಮಾತಾಡಿದರು. ಅದೇ ಬೇಳೂರು ಗೋಪಾಲಕೃಷ್ಣ ಅವರು ಸಚಿವ ಸಂಪುಟ ವಿಸ್ತರಣೆಯಾದ ದಿನ, ಪ್ರಮಾಣವಚನ ಕಾರ್ಯಕ್ರಮದ ದಿನ ಸಿಕ್ಕಾಪಟ್ಟೆ ಸಿಡಿದೆದ್ದು ಬಿಟ್ಟಿದ್ರು, ಕೋಪ ಮಾಡ್ಕೊಬಿಟ್ಟಿದ್ರು. ಸೊ ಬೇಳೂರು ಗೋಪಾಲಕೃಷ್ಣ ಅವರನ್ನು ಸಮಾಧಾನ ಮಾಡಿದ್ರ ಮುಖ್ಯಮಂತ್ರಿಗಳು. ನಿನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಬಂದಾದ್ಮೇಲೆ ಬೇಳೂರು ಗೋಪಾಲಕೃಷ್ಣ ಅವರು ಆ ಮಾತನ್ನಂದರು. ಈಗ ಯಶವಂತರಾಯ ಗೌಡರಂತೂ ಪ್ರಮಾಣ ವಚನ ನಡೆಯುವಂಥ ದಿನವೇ ರಾಜೀನಾಮೆಯನ್ನು ಕೊಟ್ಟಿದ್ರು, ರಿಸೈನ್ ಮಾಡಿಬಿಟ್ಟಿದ್ರು. ಸೊ ಈಗ ಫೈನಲಿ ರಾಜೀನಾಮೆಯನ್ನು ವಾಪಸ್ ಪಡ್ಕೊಂಡಿದ್ದಾರೆ. ಅಲ್ಲಿಗೆ ವೀಕ್ಷಕರೇ, ಎಲ್ಲ ಒಂದು ಕಡೆ ಈ ರಾಜೀನಾಮೆಗಳ ಪರ್ವ ಮುಂದುವರಿಯುತ್ತೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಮುಂದೆ ಯಾವುದೋ ಅತಿ ದೊಡ್ಡ ಸಂಕಷ್ಟ ಎದುರಾಗುತ್ತೆ ಅನ್ನುವ ರೀತಿಯಾದಂತಹ ಚರ್ಚೆಗಳೇನು ನಡೀತಾ ಇತ್ತು, ಆ ಚರ್ಚೆಗಳು ಕ್ರಮೇಣವಾಗಿ ತೆರೆಮರೆಗೆ ಸರಿತಾ ಇದೆ. ಈಗ ಒಬ್ಬೊಬ್ಬರೇ ತಮ್ಮ ಕೋಪವನ್ನು ತಣ್ಣಗೆ ಮಾಡ್ಕೊತಾವ್ರೆ ಅಥವಾ ಅವರನ್ನು ತಣ್ಣಗಾಗಿಸ್ತಾ ಇದ್ದಾರೆ. ಪಕ್ಷಕ್ಕೋಸ್ಕರ ತಾವು ತ್ಯಾಗ ಮಾಡಬೇಕು. ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಪಕ್ಷ ಖಂಡಿತವಾಗ್ಲೂ ತಮಗೆ ಸೂಕ್ತವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ಕೊಡುತ್ತೆ ಅನ್ನುವ ಅಚಲವಾಗಿರ್ತಕ್ಕಂಥ ಭರವಸೆಯನ್ನು ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿಯೇ ಯಾರೆಲ್ಲ ರಾಜೀನಾಮೆಯ ನಿರ್ಧಾರವನ್ನು ಮಾಡಿದ್ರು ಅಥವಾ ಯಾರು ರಾಜೀನಾಮೆಯನ್ನು ಕೊಟ್ಟಿದ್ರು ಆಲ್ರೆಡಿ, ಅವರೆಲ್ಲರೂ ತಮ್ಮ ನಿರ್ಧಾರದಿಂದ ಹಿಂದೆ ಸರಿತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ, ಈಗ ಒಬ್ಬರಾದ್ಮೇಲೆ ಒಬ್ರು ಏನು ಕೋಪ ಮಾಡ್ಕೊಬಿಟ್ಟಿದ್ರು, ಅವರೆಲ್ಲರೂ ಆ ಕೋಪವನ್ನು ತಣ್ಣಗೆ ಮಾಡ್ಕೊತಾ ಇದ್ದಾರೆ. ಬೇಳೂರು ಗೋಪಾಲಕೃಷ್ಣ ಅವರಾಯಿತು, ಈಗ ಯಶವಂತರಾಯ ಗೌಡರು. ಸೊ ಮುಂದೆ ಇದೇ ರೀತಿಯಾಗಿ ಲಿಸ್ಟ್ ದೊಡ್ಡದಾಗಬಹುದಾ ಹೇಗೆ ಅಂತ ತಿಮ್ಮೇಗೌಡ? ಖಂಡಿತವಾಗಿಯೂ ಬಂಡಾಯ ಶಮನ ಮಾಡುವಂತ ನಿಟ್ಟಲ್ಲಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸವಾಲ್ ಅವರಾಗದಂತೆ ಕಾಣಿಸ್ತಾ ಇದೆ. ಒಂದು ಕಡೆಗೆ ಆಪ್ತರು, ಸಮುದಾಯದ ಸಚಿವರು ಮತ್ತೆ ಮುಖಂಡರ ಮೂಲಕವಾಗಿ ಮನವೊಲಿಕೆ ಮಾಡ್ತಾ ಇದೆ. ಇತ್ತ ಖುದ್ದು ತಾವೇ ಕೆಲವೊಬ್ರು ಸಿಡಿದಿದ್ದಿರ್ತಕ್ಕಂಥ, ಅದರಲ್ಲೂ ಕೂಡ ರಾಜೀನಾಮೆಗೆ ಮುಂದಾಗಿರ್ತಕ್ಕಂಥ ಶಾಸಕರ ಮನವೊಲಿಕೆಗೆ ಖುದ್ದು ಡಿ.ಕೆ. ಶಿವಕುಮಾರ್ ಅವರ ಕಡಕ್ಕೆ ಧುಮುಕಿದ್ರು. ಅದರಂತೆ ವಿಧಾನಸಭೆ ಕಾರ್ಯದರ್ಶಿ ಯಶವಂತರಾಯ ಗೌಡ, ವಿಧಾನಸಭೆ ಕಾರ್ಯದರ್ಶಿ ಮತ್ತೆ ಸ್ಪೀಕರ್ ಅವ್ರಿಗೆ ರಾಜೀನಾಮೆಯನ್ನು ಸಲ್ಲಿಸಿದಂತ ಯಶವಂತರಾಯ ಗೌಡ ಪಾಟೀಲ್ ಇಂಡಿ ಶಾಸಕರೇನಿದ್ದಾರೆ, ಅವ್ರಿಗೆ ಇವತ್ತು ಬೆಳಗ್ಗೆ ದೂರವಾಣಿ ಕರೆಯನ್ನ ಮಾಡೋದ್ರ ಮುಖಾಂತರ ಒಂದು ಮನವಿಯನ್ನು ಮಾಡ್ಕೊಂಡಿದ್ರು, ಅವ್ರು ಮನವೊಲಿಸಿದ್ರು. ಸೊ ಹೀಗಾಗಿ ಸಿಎಂ ಮನವೊಲಿಕೆಗೆ ಸಹಿ ಎಂದಂತ ಯಶವಂತರಾಯ ಗೌಡ ಪಾಟೀಲ್ ರವರು ತಮ್ಮ ರಾಜೀನಾಮೆಯನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಮುಂದಾಗಿದ್ರೆ, ಅದರಂತೆ ವಿಧಾನಸಭೆ ಕಾರ್ಯದರ್ಶಿ ಅವ್ರಿಗೆ ತಮ್ಮ ರಾಜೀನಾಮೆಯನ್ನು ವಾಪಸ್ ಪಡ್ಕೊಳ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಪತ್ರವನ್ನ ಬರೆದಿರ್ತಕ್ಕಂಥದ್ದು. ಈ ಮೂಲಕವಾಗಿ ಒಂದು ಹಂತಕ್ಕೆ ಇದೀಗ ಡಿ.ಕೆ. ಶಿವಕುಮಾರ್ ಅವರು ಯಶಸ್ಸನ್ನ ಕಂಡಂತೆ ಕಾಣಿಸ್ತಾ ಇದೆ. ಮತ್ತೊಂದು ಕಡೆಗೆ ಸುರ್ಜೇವಾಲಾ ಅವರು ಕೂಡ ಬೆಂಗಳೂರಿಗೆ ಆಗಮಿಸಿ ಅಸಮಾಧಾನಿತ ಶಾಸಕರ ಜೊತೆ ಒಂದು ಸಭೆಗೂ ಕೂಡ ಮುಂದಾಗಿದ್ದಾರೆ. ಟಿ.ಬಿ. ಜಯಚಂದ್ರ ಅವರ ನಿವಾಸಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭೇಟಿ ಕೊಡ್ತಾರೆ. ಸಂಜೆ ಖುದ್ದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತೆ ಸುರ್ಜೇವಾಲಾ ಇಬ್ರು ಕೂಡ ಎಂ ಕೃಷ್ಣಪ್ಪನವರ ನಿವಾಸಕ್ಕೆ ತೆರಳಿ ಅಲ್ಲಿ ಅಪ್ಪ ಮಗ ಇಬ್ಬರನ್ನು ಕೂಡ ಸಮಾಧಾನ ಪಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಈ ಮೂಲಕವಾಗಿ ಒಬ್ಬೊಬ್ಬರನ್ನೇ ಕರೆದು ಸಮಾಧಾನ ಮಾಡುವಂತ ಒಂದು ಪ್ರಯತ್ನವನ್ನ ಡಿ.ಕೆ. ಶಿವಕುಮಾರ್ ಮತ್ತೆ ಅವರ ಟೀಮ್ ಮಾಡ್ತಾ ಇದೆ. ಎಸ್ಪೆಷಲಿ ಈಡಿಗ ಸಮುದಾಯದ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರನ್ನು ಕೂಡ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ರೆ, ಮತ್ತೊಂದು ಕಡೆಯಾಗಿ KSRTCಗೆ ರಾಜೀನಾಮೆಯನ್ನು ಸಲ್ಲಿಸೋದಕ್ಕೆ ಮುಂದಾದಂತ ಗುಬ್ಬಿ ವಾಸವರನ್ನು ಕೂಡ ಮನವೊಲಿಸಿದ್ದಾರೆ. ಮತ್ತೊಂದು ಕಡೆಯಾಗಿ ಕ್ಯೂನಿಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಂತ ಶರತ್ ಬಚ್ಚೇಗೌಡರನ್ನು ಕೂಡ ಮನವೊಲಿಸಿರ್ತಕ್ಕಂಥದ್ದು. ಸೊ ಈ ಮೂಲಕವಾಗಿ ಒಬ್ಬೊಬ್ಬ ಶಾಸಕರನ್ನೇ ಮನವೊಲಿಸೋದ್ರ ಮುಖಾಂತರ ಇದೀಗ ಸಂಪುಟ ವಿಸ್ತರಣೆಯ ಬಳಿಕ ಎದುರಾಗಿರ್ತಕ್ಕಂಥ ಒಂದು ಕಗ್ಗಂಟಿನಿಂದ ಸಿಎಂ ಪಾರಾಗ್ತಾ ಇದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಶಿವಶಂಕರ್. ಓಕೆ ತಿಮ್ಮೇಗೌಡ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.